ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನೋಡಿ, ನಾನು ಮಂಗಳೂರು ಸೌತೆಕಾಯಿ ಮತ್ತು ಅಲಸಂಡೆ ಬೀಜದ ಸಾರು ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ತೋರಿಸುವ ಅಂತ ಇದ್ದೇನೆ. ಸರಿ, ನೋಡೋಣಲ್ಲ ಹೇಗೆ ಮಾಡೋದೆಂದು. ಸೌತೆಕಾಯಿಯನ್ನು ತುಂಡು ಮಾಡಿ ಇಟ್ಟಿದ್ದೇನೆ ನಾನು, ಸಿಪ್ಪೆ ತೆಗೆದು. ಅಲಸಂಡೆ ಬೀಜ ರಾತ್ರಿ ಇಡೀ ನೆನೆಸಿದ್ದೇನೆ. ಸಣ್ಣ ತುಂಡು ಬೆಲ್ಲ ಮತ್ತು ಉಪ್ಪು ಹಾಕಿ 2 ವಿಜಿಲ್ ಕೂಗೋಣ. ಈಗ ಮಿಕ್ಸಿಗೆ ಸಣ್ಣ ತುಂಡು ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ ಮತ್ತು ಹುರಿದ 1/2 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಅರಸಿನ ಮತ್ತೊಂದು ಸ್ವಲ್ಪ ಹುಳಿ ಮಿಕ್ಸಿಗೆ ಹಾಕಿ, ಒಂದು 3 ಮೆಣಸು, ನಿಮಗೆ ಖಾರ ಬೇಕಾದಷ್ಟು ಹಾಕ್ಬೋದು, ಒಂದು ಅರ್ಧ ತೆಂಗಿನ ಗಡಿ ಅಥವಾ 1 ಕಪ್ ತುಂಬ ನೀರು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬೋಣ. ತರಕಾರಿ ಚೆನ್ನಾಗಿ ಬೆಂದಿದೆ 2 ವಿಜಿಲಲ್ಲೇ. ಅಲಸಂಡೆ ಕಾಳು ಸಹ ಬೆಂದಿದೆ. ಜಾಸ್ತಿ ವಿಜಿಲ್ ಹಾಕಿದರೆ ಸೌತೆಕಾಯಿ ಬೆಂದು ಹೋಗುತ್ತದೆ, ಹಾಗಾಗಿ 2 ವಿಜಿಲ್ ಸಾಕು ಅದಕ್ಕೆ. ಈಗ ನೋಡಿ, ಮಸಾಲೆ ಮಿಕ್ಸಿಯಲ್ಲಿ ಹಾಕಿದ್ದು ಚೆನ್ನಾಗಿ ಅರೆದಿದ್ದೇವೆ. ಇದನ್ನು ಅರೆದ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕೋಣ. ಬೆಂದ ತರಕಾರಿಯ ನೀರನ್ನು ಮಿಕ್ಸಿಗೆ ಹಾಕಿ ಅದರಲ್ಲಿರುವ ಮಸಾಲೆಯನ್ನು ಪಾತ್ರೆಗೆ ಹಾಕಿದ ಮಸಾಲೆಗೆ ಸೇರಿಸೋಣ. ಬೇಕಾದಷ್ಟು ನೀರು ಹಾಕಬಹುದು. ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಸಣ್ಣ ಟೊಮೆಟೊ ಸಣ್ಣ ಸಣ್ಣ ತುಂಡು ಕಟ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಇದನ್ನು ಕುದಿಯಲು ಬಿಡುವ ನಾವು. ನೋಡಿ, 5-6 ನಿಮಿಷದ ನಂತರ ಕುದೀತಾ ಇದೆ. ಇದು ಮೀಡಿಯಮ್ ಹೀಟ್ ಸಾಕಾಗ್ತದೆ ಇದಕ್ಕೆ. ಇವಾಗ ನಾವು ಬೆಂದ ತರಕಾರಿಯನ್ನು ಹಾಕುವ. ಒಳ್ಳೆ ಕುದೀತಾ ಇದೆ. ಲೋ ಫ್ಲೇಮಲ್ಲಿ ಇಡುವ, ಸಣ್ಣ ಉರಿಯಲ್ಲಿ. ತರಕಾರಿಯನ್ನು ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡುವ. ಇದು ಒಂದು 5 ನಿಮಿಷ ಮೀಡಿಯಮ್ ಹೀಟಲ್ಲಿ ಕುದಿದ್ರೆ ಸಾಕಾಗ್ತದೆ. ಒಳ್ಳೆ ಕುದೀತಾ ಬಂತು, ಇನ್ನು ಸಾಕಾಗ್ತದೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡೋಣ. 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, ಒಂದು 5-6 ಬೆಳ್ಳುಳ್ಳಿ, ಒಂದು 1/4 ತುಂಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಹುರಿಯುವ. ಒಂದು ಗೋಲ್ಡನ್ ಕಲರ್ ಬರುವವರೆಗೆ, ಕೆಂಪು ಬಣ್ಣ, ಮತ್ತು ಕರಿಬೇವು ಸ್ವಲ್ಪ ಹಾಕಿ ಈಗ ಒಗ್ಗರಣೆ ರೆಡಿ ಆಯಿತು. ನಮ್ಮದು ಮಂಗಳೂರು ಸೌತೆಕಾಯಿ ಮತ್ತು ಅಲಸಂಡೆ ಬೀಜದ ಪದಾರ್ಥ ರೆಡಿಯಾಗಿದೆ. ಇದನ್ನು ಸಾರು, ಪದಾರ್ಥ, ಕರಿ ಏನು ಬೇಕಾದರೂ ಕರಿಬಹುದು. ಅನ್ನಕ್ಕೆ ಭಾರಿ ರುಚಿಯಾಗ್ತದೆ ಇದು ಪದಾರ್ಥ. ನೀವು ಮಾಡಿ ಮನೆಯಲ್ಲಿ ರುಚಿ ನೋಡಿ ಹೇಗಾಗಿದೆ ಎಂದು. ಧನ್ಯವಾದ.